1.5 ವರ್ಷದ ಹಿಂದೆ ನನ್ನ ತಂದೆ ತೀರಿ ಹೋದ್ರು. ಅದ್ರ ಮೇಲೆ ನಮ್ಮ ಮನೆಯಲ್ಲಿ ಯಾರು ದುಡಿಯೋರು ಇರ್ಲಿಲ್ಲ. ತುಂಬಾ ಓದ್ಕೊಂಬಾಗಿತ್ತು, ಆಸೆ ಇತ್ತ. ಆದ್ರೆ ನಮ್ಗ ಕನಸು ಕೈ ನಿಕ್ಕುದಿಲ್ಲ. ಈಗ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಕೂತ್ರೆ ಹೇಳ್ಲಿಕ್ಕೆ ಆಗುದಿಲ್ಲ, ಆತರ ಪರಿಸ್ಥಿತಿ ನಮ್ದು. ನಾವು ತುಂಬಾ ಕಷ್ಟದಾಗ ಮಕ್ಕಳನ್ನೆಲ್ಲ ಶಾಲೆಗೆ ಹಾಕಿದ್ದ. ಈಗ ಫೀಸ್ ಕಟ್ಟು ತುಂಬಾ ಕಷ್ಟ ಇತ್ತು. ಅವಳು ಆಸೆ ಪಟ್ಟ ರೀತಿಯಲ್ಲಿ ನಮ್ಗೆ ಕೊಡ್ಸೋಕ್ ಸ್ವಲ್ಪ ಕಷ್ಟ ಇತ್ತು. ಒಂದು ಪ್ಯಾಕಿಗೆ 50 ಪೈಸಾ, ನಾವೊಂದು ಇನ್ನೊಂದು ಪ್ಯಾಕ್ ಮಾಡಿದ್ರೆ 100 ರೂಪಾಯಿ ಸಿಗ್ತದೆ. ಅಮ್ಮ ನಮ್ಮಿಬ್ರನ್ನ ಓಸು ತುಂಬಾ ಕಷ್ಟ ಪಡ್ತಿದ್ದೀರ. ಆ ಸಮಯದಲ್ಲಿ ರಿಷಬ್ ಶೆಟ್ಟಿ ಸರ್ ಅವರು ನಂಗೆ ಸ್ಕಾಲರ್ಶಿಪ್ ಅಂತ ಹಣ ಕೊಟ್ಟಿದ್ ನಂಗೆ ತುಂಬಾ ಯೂಸ್ ಆಯ್ತು. ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಹೀರೋ ಆದ್ರಕ್ಕಿಂತ ಹೆಚ್ಚಿಗೆ ಅವ್ರು ಈ ಶಾಲೆ ಒಂದು ದತ್ತು ತಕೊಂಡು ತಾನೊಂದು ಬೆಳೆದು ಮಕ್ಕಳನ್ನೊಂದು ಈ ಊರನ್ನೇ ಬೆಳೆಸ್ತಾ ಇದ್ರು. ಅದನ್ನ ಭಾರಿ ಒಂದು ಒಳ್ಳೇದಾಯ್ತು. ನಮ್ಮ ಅಪ್ಪ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಪೆಂಟರ್, ಫಾರ್ಮರ್ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ. ನಾನು ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅನೇಕ ವಿದ್ಯಾರ್ಥಿಗಳ ತಂದೆ ತಾಯಿಗಳ ಜವಾಬ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದಾರೆ. ಏನಾದ್ರು ಅವರು ರಿಷಬ್ ಶೆಟ್ಟಿ ಅವರು ನಮಗೆ ಸಹಾಯವಾಗಿ ಕೊಟ್ಟಿದ್ದಾರೆ ದುಡ್ಡು. ರಿಷಬ್ ಶೆಟ್ಟಿ ಅವರಿಂದ ನಮ್ಗೆ ಒಳ್ಳೆ ತುಂಬಾ ಹೆಲ್ಪ್ ಆಗಿತ್ತು ಮಗಳ ವಿದ್ಯಾಭ್ಯಾಸಕ್ಕಾಗಿ. ಅದಕ್ಕೆ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಅವರಿಂದ ತುಂಬಾ ಉಪಕಾರ ಆಯ್ತು ಸರ್. ನಮ್ಮ ಅಂಕಲ್ ನಾವು ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇತ್ತು ಸರ್. ಈಗ ಕೃತಜ್ಞ ಹಾಕಿದ್ ನಂಗೀಗ ಈಗ ರಿಷಬ್ ಶೆಟ್ಟಿ ಕಡೆಯಿಂದ ನಮ್ಗೆ ಧನ ಸಹಾಯ ಎಲ್ಲ ಮಾಡಿರ ತುಂಬಾ ಹೆಲ್ಪ್ ಆಯ್ತು. ಅವರು ಅದನ್ನ ಪಾಲಿಸಿ ಅವನಿಗೆ ಫೀಸ್ ಕಟ್ಟಿದ್ದಲ್ಲ, ಅದನ್ನ ನಾವು ಸಾಲ ಮಾಡಿ ಕಟ್ಟದ್ದು. ಅದಕ್ಕೆ ಅವರು ಆಯ್ತು ನನಗೆ ಅಷ್ಟು ಖುಷಿ ಆಯ್ತು ನಮ್ಗೆ ಕೊಟ್ಟದ್ದು. ನನ್ಗೂ ಸಹ ಒಳ್ಳೆ ಓದ್ಬೇಕು ಅಂತ ಆಸೆ ಇದೆ. ಆ ಸ್ಕಾಲರ್ಶಿಪ್ ಇಂದ ನಾನು ಬಿಕಾಮ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅವರಿಗೆ ಅಬ್ಜೆಕ್ಟ್ ತುಂಬಾ ಹೆಲ್ಪ್ ಆಯ್ತು. ಹಂಗ ಖುಷಿ ಆಯ್ತು ನನಗೆ. ಅವ್ರನ್ನೆಲ್ಲ ಕಾಣಲೆ ಮಾಡ್ಲಿ. ನೀವು ಇನ್ನು ಬೇರೆ ವಿದ್ಯಾರ್ಥಿಗಳಿಗೆ ಇನ್ಸ್ಪಿರೇಷನ್ ಆಯ್ತು. ದೇವರು